ಪಾಕಿಸ್ತಾನ್ ಬಂದು ಮುಳುಗೋಗ್ತಿರೋ ಕಂಟ್ರಿ. ಈ ದೇಶ ನಡೀತಿರೋದೆ ಸಾಲದ ಮೇಲೆ. ಈ ತರ ಇರಬೇಕಾದ್ರೆ ಟೆರರಿಸಂಗೆ ಫಂಡ್ಸ್ ನ ಎಲ್ಲಿಂದ ಅರೇಂಜ್ ಮಾಡ್ತಾರೆ ಇವರು ಅಂತ. ಇವರು ದುಡ್ಡು ತಗೊಂಡ್ಬರೋದು ಡೊನೇಷನ್, ಎಕ್ಸ್ಟೋರ್ಷನ್ ಮತ್ತೆ ಇಲ್ಲಿಗಲ್ ಮನಿ ಟ್ರಾನ್ಸ್ಫರ್ ಇಂದ. ಈ ಟೆರರಿಸ್ಟ್ ಗ್ರೂಪ್ಗಳು ಫ್ರಂಟ್ ಕಂಪನಿ ಅಂತ ಮಾಡ್ಕೊಂಡಿರ್ತಾರೆ. ಅವ್ರು ಇಲ್ಲಿಗಲ್ ಕೆಲಸಗಳನ್ನ ಮುಚ್ಚ ಹಾಕೋದಕ್ಕೆ ಯಾರ ಗಮನಕ್ಕೂ ಬರ್ದಂಗೆ ಸೈಲೆಂಟ್ ಆಗಿ ದುಡ್ಡನ್ನ ಮೂವ್ ಮಾಡ್ತಾರೆ. ಅಲ್-ಖೈದಾ ಅವರು ಈ ಸಿಸ್ಟಮ್ ನ ಮಾಸ್ಟರ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಕಂಪನಿ, ಅಗ್ರಿಕಲ್ಚರಲ್ ಬಿಸ್ನೆಸ್ ಮೇಲ್ ನೋಡಕ್ ಮಾತ್ರ ಲೆಜಿಟಿಮೇಟ್ ಕಂಪನಿಗಳ ತರ ಕಾಣುತ್ತೆ. ಆದ್ರೆ ಈ ಫ್ರಾಡ್ ಕಂಪನಿಗಳ ಗೋಲ್ ಬಂದು ಟೆರರಿಸಂಗೆ ಫಂಡ್ಸ್ ನ ಅರೇಂಜ್ ಮಾಡೋದು. ಇವರ ಇನ್ನೊಂದು ಸಿಸ್ಟಮ್ ಬಂದು ಹವಾಲಾ. ಕ್ಯಾಶ್ ನ ಬರೀ ಫೋನ್ ಕಾಲ್ ಮತ್ತೆ ಕೋಡ್ ವರ್ಡ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಈ ಫಂಡ್ಸ್ ನ ಟ್ರ್ಯಾಕ್ ಮಾಡಕ್ಕಾಗಲ್ಲ. ಇದು ಪಾಕಿಸ್ತಾನ ISIS ಯೂಸ್ ಮಾಡೋ ಸಿಸ್ಟಮ್ಗಳು. ಬರೀ ಇಷ್ಟೇ ಅಲ್ಲ, ಇವಾಗ ಇವರು ಒಂದು ಸ್ಟೆಪ್ ಅಪ್ಗ್ರೇಡ್ ಆಗಿ ಕೆಲಸ ಮಾಡಕ್ಕೆ ಡಿಜಿಟಲ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಗ್ರೂಪ್ TTP ಬಂದು ಫಂಡ್ಸ್ ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರಾನ್ಸ್ಫರ್ ಮಾಡೋ ಅಪೀಲ್ ಮಾಡಿದ್ದಾರೆ. ಟೆಲಿಗ್ರಾಮ್ ಅಕೌಂಟ್ ಥ್ರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬೈನಾನ್ಸ್ ಅಕೌಂಟ್ ಥ್ರೂ ನಮ್ಗೆ ಫಂಡ್ ಮಾಡಿ ಅಂತ. ಈ ಕೆಲಸನ ಟ್ರ್ಯಾಕ್ ಡೌನ್ ಮಾಡಕ್ಕೆ ಇರೋ ಸಿಸ್ಟಮ್ ಬಂದು FATF. ಇವರು ಪಾಕಿಸ್ತಾನ ತುಂಬಾ ವರ್ಷದ ತನಕ ಗ್ರೇ ಲಿಸ್ಟ್ ಮಾಡಿ ಬಿಸಾಕಿದ್ರು. ಇವ್ರಿಗೆಲ್ಲೂ ಇಂಟರ್ನ್ಯಾಷನಲ್ ಲೋನ್ಸ್ ಸಿಗಬಾರ್ದು ಅಂತ. ಆದ್ರೆ ಚೈನಾ ಮತ್ತೆ ಟರ್ಕಿ ಸಪೋರ್ಟ್ ಇಂದ ಈ ಗ್ರೇ ಲಿಸ್ಟ್ ಇಂದ ಈಚೆ ಬಂತು ಪಾಕಿಸ್ತಾನ್. ಈ ತರ ಸಿಚುವೇಶನ್ ಅಲ್ಲಿ ಇಂಡಿಯಾ ಸ್ಟೆಪ್ ಇನ್ ಆಗಿ ತೋರಿಸಬೇಕು, ಪಾಕಿಸ್ತಾನ ಅವರು ಫಂಡ್ಸ್ ತಗೊಂಡು ದೇಶನ ಉದ್ಧಾರ ಮಾಡೋದ್ ಬಿಟ್ಬಿಟ್ಟು ಟೆರರಿಸಂ ನ ಬೆಳೆಸ್ತಾ ಇದ್ದಾರೆ ಅಂತ.